ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆ, ಸ್ನೇಹಿತರೆ, ನೀವೆಲ್ಲ ಪ್ರಾಣಿಗಳು ಕಮ್ಯುನಿಕೇಷನ್ ಮಾಡೋದು ಕೇಳಿದಿರಿ. ಆ, ಬೆಕ್ಕುಗಳು ಹೆಂಗೆ ಮೇವ್ ಮೇವ್ ಅಂತ ಕಮ್ಯುನಿಕೇಷನ್ ಮಾಡ್ತವೆ, ನಾಯಿಗಳು ಬೌ ಬೌ ಅಂತ ಕಮ್ಯುನಿಕೇಷನ್ ಮಾಡ್ತವೆ. ಆದರೆ ಆದರೆ ಕಾಲಿನ ಪಾದಗಳಿಂದ ಮಾತನಾಡುವಂಥ ಪ್ರಾಣಿಗಳನ್ನು ನೋಡಿದ್ದೀರಾ ನೀವು? ವಿಚಾರ ಮಾಡ್ರಿ, ಯಾವ ಕಾಲಿನ ಪಾದಗಳಿಂದ ಮಾತಾಡುವಂಥ ಪ್ರಾಣಿಗಳು. ಓಕೆ, ಇವತ್ತು ನಾನು ವಿಶೇಷವಾಗಿ ಕಾಲಿನ ಪಾದಗಳಿಂದ ಮಾತನಾಡುವಂಥ ಪ್ರಾಣಿಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಅವು ಯಾವುವು ಅಂತಂದರೆ ಅವು ಆನೆಗಳು. ಕಾಲಿನ ಪಾದಗಳಿಂದ ಮಾತಾಡುವಂಥ ಪ್ರಾಣಿಗಳಂದರೆ ಅವು ಆನೆಗಳು. ಸ್ನೇಹಿತರೆ, ಇವತ್ತು ನಾನು ಆನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ಮತ್ತು ಅವು ಕಾಲಿನ ಪಾದಗಳಿಂದ ಹೇಗೆ ಮಾತಾಡ್ತವೆ ಅಂಥೇಳಿ ಇವತ್ತು ಸಂಪೂರ್ಣವಾಗಿ ವಿವರವಾಗಿ ಮಾಹಿತಿಯನ್ನು ಕೊಡ್ತೇನೆ. ಸ್ನೇಹಿತರೆ, ಆನೆಗಳನ್ನು ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಸಸ್ತನಿಗಳ ಅಂತ ಕರಿತೀವಿ ರೀ. ಓಕೆ, ಇದ್ರಾಗ 3 ಟೈಪ್ಸ್ ಅದಾವೆ ರೀ. ಒಂದು ಭಾರತೀಯ ಆನೆ, ಇನ್ನೊಂದು ಆಫ್ರಿಕಾದ ಸವನ್ನ ಆನೆ ಮತ್ತು ಆಫ್ರಿಕಾದ ಕಾಡಾನೆ. ಒಟ್ಟ 3 ಥರ, ಪ್ರಪಂಚದಾಗ 3 ಥರ ಆನೆಗಳದಾವ್ರಿ. ಈ ಭಾರತೀಯ ಆನೆ ಮತ್ತು ಆಫ್ರಿಕಾದ ಆನೆಗಳಿಗೆ ಮೇನ್ ಡಿಫ್ರೆನ್ಸ್ ಏನಂತಂದರೆ, ಭಾರತೀಯ ಆನೆಗಳ ಕಿವಿಗಳು ಸಣ್ಣ ಇರ್ತಾವ್ರಿ. ಆದರೆ ಆಫ್ರಿಕಾದ ಆನೆಗಳ ಕಿವಿಗಳು ದೊಡ್ಡ ಇರ್ತಾವ್ರಿ. ಮತ್ತೊಂದು ಏನು ಡಿಫ್ರೆನ್ಸ್ ಅಂತಂದರೆ, ಭಾರತೀಯ ಆನೆಯ ಸೊಂಡಿಲ ತುದಿಯಲ್ಲಿ, ಓಕೆ, ಅದು ಫ್ರೀ ಹ್ಯಾಂಡ್ ಫಿಂಗರ್ಸ್ ಅಂತ ಕರಿತೀವಿ ರೀ. ಓಕೆ, ಅದನ್ನು ಸ್ಪರ್ಶ ಮಾಡೋಕ್ಕೆ ಯೂಸ್ ಮಾಡ್ತದೆ ಸೊಂಡಿಲನ್ನು, ಅದ್ರ ತುದಿಗಿರ್ತದೆ. ಅದು ಭಾರತೀಯ ಆನೆಗಳು ಒಂದೇ ಇರ್ತದೆ. ಈ ಆಫ್ರಿಕಾದ ಆನೆಗಳಿಗೆ ಅದು 2 ಇರ್ತದೆ, ಫ್ರೀ ಹ್ಯಾಂಡ್ ಫಿಂಗರ್ಸ್. ಸ್ನೇಹಿತರೆ, ಆನೆಗಳ ಎತ್ತರ ಸುಮಾರು 3 ಮೀಟರ್ ಎತ್ತರ ಇರ್ತದೆ ಮತ್ತು ಅವುಗಳ ತೂಕ 6000 kg ಇರ್ತದೆ ರೀ. ಆಮೇಲೆ ಇದ್ರದ್ದು ಆನೆಗಳ ಬ್ರೇನ್ ಇರ್ತದಲ್ಲ, ಅದ್ರದ್ದು ತೂಕ 4 ರಿಂದ 6 kg ಇರ್ತದೆ. ಆನೆಗಳನ್ನು ಅತಿ ಬುದ್ಧಿವಂತ ಪ್ರಾಣಿಗಳಂತಲೂ ಕರಿಬೋದು ರೀ. ಆನೆಗಳು ಸಸ್ಯಾಹಾರಿ ಪ್ರಾಣಿಗಳು ರೀ. ಇವು ಜಾಲಿ ಗಿಡ ಕೇಳಿರಲ್ಲ, ಅಕೇಶಿಯಾ ಗಿಡ ಅಂತ ಕರಿತೀವಲ್ರಿ, ಆ ಗಿಡ ಇವಕ್ಕೆ ಭಾಳ ಇಷ್ಟ ರೀ. ಅತ್ಯಂತ ಪ್ರಿಯವಾದ ಆಹಾರ ರೀ ಆ ಗಿಡದ ಎಲೆಗಳು ರೀ, ಜಾಲಿ ಗಿಡದ ಎಲೆಗಳು. ಮತ್ತು ಇವು ತಮ್ಮ ಸೊಂಡಿಲೊಳಗೆ 8 ಲೀಟರ್ಸನ್ನು ನೀರನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಮೈಯೆಲ್ಲ ತೊಳ್ಕೊತಾವ್ರಿ. ಮತ್ತು ಸೊಂಡಿಲ ಏನಿರ್ತದಲ್ಲ, ಆ ಸೊಂಡಿಲನ್ನು ಬೇರೆ ಬೇರೆ ಕೆಲಸಕ್ಕೆಲ್ಲ ಯೂಸ್ ಮಾಡ್ಕೊತದ. ಏನಾರು ಸಾಮಾನು ಎತ್ತಾಕ, ಸ್ಪರ್ಶ ಮಾಡಕ್ಕೆ, ಆಹಾರವನ್ನು ತಿನ್ನಕ್ಕೆ ಆ ಸೊಂಡಿಲನ್ನು ಯೂಸ್ ಮಾಡ್ಕೊತಾವ. ಇದ್ರದ್ದು ಚರ್ಮ, ಆನೆ ಚರ್ಮ 2.5 ಸೆಂಟಿಮೀಟ್ರ್ ತಿಕ್ಕಿರ್ತದೆ, ದಪ್ಪ ಇರ್ತದೆ. 2.5 ಸೆಂಟಿಮೀಟ್ರ್ ದಪ್ಪ ಇರ್ತದೆ. ತಮ್ಮ ಚರ್ಮವನ್ನು ರಕ್ಷಣೆ ಮಾಡ್ಕೊಳಕ್ಕೆ ಇವು ಮಣ್ಣನ್ನು ಹಾಕೊತಾವ್ರಿ ತಮ್ಮ ದುಬ್ಬದ ಮ್ಯಾಗೆ. ನೋಡಿರ್ಬೋದು ನೀವು, ಸೂರ್ಯನಿಂದ ರಕ್ಷಣೆ ಮಾಡ್ಕೊಳಕ್ಕೆ. ಸ್ನೇಹಿತರೆ, ಆನೆಗಳು 2 ರಿಂದ 4 ಗಂಟೆಗಳ ಕಾಲ ನಿದ್ದೆ ಮಾಡ್ತಾವ್ರಿ. ಇವುಗಳ ಗರ್ಭಾವಸ್ಥೆ 22 ಮಂತ್ ರೀ. 22 ಮಂತ್ ಆದಮೇಲೆ ಹೆಣ್ಣು ಒಂದು ಮರಿಗೆ ಜನ್ಮ ಕೊಡ್ತದೆ. ಆವಾಗ ಅದ್ರ ತೂಕ 120 kg ಇರ್ತದೆ ರೀ. ಮರಿಗಳು ದೊಡ್ಡ ಅದು ಅಂತಂದ್ರೆ ಹೆಣ್ಣಿರ್ಬೋದು ಗಂಡಿರ್ಬೋದು. ಗಂಡುಗಳು ಏನು ಮಾಡ್ತಾವೆ ಅಂದ್ರೆ 12 ವರ್ಷ ತಲುಪು ಮಠ ತಾಯಿ ಜೊತೆನೇ ಇರ್ತಾವೆ. ಆಮೇಲೆ ಅವು ಏನು ಮಾಡ್ತಾವೆ, ಬೇರೆ ಆಗಿಬಿಡ್ತಾವ್ರಿ. ಹೆಣ್ಣು ಮರಿಗಳು ತಾಯಿ ಜೊತೆನಿಂದ ಎಲ್ಲ ಕಲಿತಾವ್ರಿ. ಅಕಸ್ಮಾತ್ ಇವು ಗಂಡು ಮರಿಗಳು ತಪ್ಪು ಮಾಡಿದಾಗ ಅದನ್ನು ತಿದ್ದವ್ರು ಯಾರು ಅಂತಂದರೆ ಆಂಟೀಸ್, ಅಂದ್ರೆ ತಾಯಿಯ ತಂಗಿಯರು, ಚಿಕ್ಕಮ್ಮಗಳು ಅಂತ ಕರಿತೀವಲ್ರಿ. ಓಕೆ, ಅವಾಗ ಆಂಟೀಸ್ ಅಂತ ಕರಿತೀವಿ, ಸೈಂಟಿಫಿಕ್ ವರ್ಡ್ ಇಲ್ಲಿ. ಅವು ಏನು ಮಾಡ್ತಾವೆ ಅಂತಂದರೆ, ಆಂಟೀಸ್ ಏನು ಮಾಡ್ತವೆ, ಇವಕ್ಕೆ ಗೈಡ್ ಮಾಡ್ತಾವ್ರಿ ಏನೋ ತಪ್ಪು ಮಾಡಕತ್ರ. ಗಂಡು ಮರಿಗಳು ಗಂಡು ಮರಿಗಳು ಆಗಿರ್ಬೋದು, ಹೆಣ್ಣು ಮರಿಗಳು ಆಗಿರ್ಬೋದು, ಅವೇನಾದ್ರು ತಪ್ಪು ಮಾಡಕತ್ತಂದ್ರೆ ಇವು ಕೂಡ ಮಾರ್ಗದರ್ಶನ ಮಾಡ್ತವೆ, ಅದನ್ನು ಕೇರ್ ಮಾಡ್ತದೆ. ಆನೆಗಳು ಗ್ರೂಪ್ನಾಗ ಹೊಂಟಿರ್ತಾವ ಅಂತ ತಿಳ್ಕೊಡ್ರಿ ಕಾಡ್ನ್ಯಾಗ. ಓಕೆ, ಈ ಗ್ರೂಪಿಗೆ ನಾವು ಹರ್ಡ್ ಅಂತ ಕರಿತೀವಿ ರೀ. ಇಲ್ಲಿ ಡಾಮಿನೆಂಟ್ ಫೀಮೇಲ್ ಮುಂದಿರ್ತದೆ, ಹಿಂದೆ ಎಲ್ಲ ಆನೆಗಳು ಇರ್ತಾವ್ರಿ. ಅಂದ್ರೆ ವಯಸ್ಸಾದ ಹೆಣ್ಣು ಆನೆ ಮುಂದಿರ್ತದೆ. ಓಕೆ, ಅಕಸ್ಮಾತ್ ಅದಕ್ಕೆ ಏನಾರ ತೊಂದರೆ ಅನಿಸಿದ್ರೆ ಮುಂದೆ ಇದು ತನ್ನ ಕಾಲನ್ನು ಬಡಿದು ವೈಬ್ರೇಷನ್ ಮುಖಾಂತರ ಹಿಂದಿನ ಆನೆಗಳಿಗೆ ಮೆಸೇಜ್ ಕೊಡ್ತದೆ ರೀ.
ಅವುಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಥ್ರೂ ಸಿಸ್ಮಿಕ್ ವೈಬ್ರೇಷನ್ ಅಂತ ಕರಿತೀವಿ. ಓಕೆ, ಭೂಮಿಯ ತರಂಗಗಳ ಮುಖಾಂತರ ಏನು ಮಾಡ್ತವೆ, ಹಿಂದೆ ಇರುವಂಥ ಆನೆಗಳಿಗೆ ಅಲ್ಲಿ ತೊಂದರೆ ಐತಿ ಅಂತ ಮೆಸೇಜ್ ಕೊಡ್ತಾವ್ರಿ. ಕಾಲಿನ ಪಾದಗಳಿಂದ ಮಾತನಾಡುವಂಥ ಪ್ರಾಣಿಗಳಂದರೆ ಅವು ಯಾವ್ರಿ, ಆನೆಗಳು ಅಂತೇಳಿ ಇದಕ್ಕಂತೀವ್ರಿ ನಾವು. ಸ್ನೇಹಿತರೆ, ಆನೆಗಳು ಗುಡ್ ಸ್ವಿಮ್ಮರ್ಸ್ ರೀ. ಓಕೆ, ನದಿಗಳಲ್ಲಿ ಈಸ್ತಾರೆ, ಈಜುವಂಥ ಸ್ಕಿಲ್ಸು ಇವಕ್ಕೆ ಇದಾವ್ರಿ. ಮತ್ತು ಇವುಗಳ ಜೀವಿತ ಅವಧಿ 70 ವರ್ಷ ಇರ್ತದ್ರಿ. ಸ್ನೇಹಿತರೆ, ನಮ್ಮ ಭಾರತದೊಳಗೆ ಆನೆಗಳು ಎಷ್ಟದ ಗೊತ್ತಿದೆಯಾ ನಿಮಗೆ? 2017 ಆನೆಯ ಗಣತಿಯ ಪ್ರಕಾರ ನಮ್ಮ ಭಾರತದಲ್ಲಿ 29,964 ಆನೆಗಳದಾವ್ರಿ. ಕರ್ನಾಟಕದಲ್ಲಿ 6,399 ಅದಾವ್ರಿ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳು ಇರುವುದು ನಮ್ಮ ಕರ್ನಾಟಕದಲ್ಲಿ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೋಬಹುದ್ರಿ. ಮತ್ತೆ ಪ್ರತಿ ವರ್ಷ ಆಗಸ್ಟ್ 12ರಂದು ವಿಶ್ವ ಆನೆಯ ದಿನ ಆಚರಣೆ ಮಾಡ್ತೇವ್ರಿ. ಆನೆಯಿಂದ ಪರಿಸರಕ್ಕೆ ಏನು ಉಪಯೋಗಪ್ಪ ಅಂತಂದ್ರೆ, ಈ ಪರಿಸರವನ್ನು ಸಮತೋಲನದಿಂದ ಇಡಕ್ಕೆ ಇವು ಟ್ರೈ ಮಾಡ್ತಾವ್ರಿ. ಆಮೇಲೆ ಬೇರೆ ಬೇರೆ ಪ್ರಾಣಿಗಳಿಗೆ ಕಾಡಿನಲ್ಲಿ ದಾರಿ ಮಾಡಿ ಅವಕ್ಕೆ ಸಹಾಯ ಮಾಡ್ತಾವ್ರಿ. ಮತ್ತು ಅವೇನು ಕಾಲು ಇಟ್ಟಿರ್ತಾವಲ್ಲ, ಓಕೆ, ಅವುಗಳ ಪಾದ ಏನಿರ್ತದ ಇಟ್ಟಾಗ ಏನಾಗ್ತದ, ಅಲ್ಲೊಂದು ಹೋಲ ಆಗ್ಬಿಡ್ತದೆ, ಅಲ್ಲಿ ನೀರು ತುಂಬ್ಕೊಂತದ. ಆಮೇಲೆ ಈ ಕಪ್ಪೆಗಳು ಏನು ಮಾಡ್ತಾವ, ಆ ಹೋಲ್ನಲ್ಲಿ ಎಗ್ ಇಡೋದು ಎಲ್ಲ ಮಾಡ್ತಾವ, ಅಲ್ಲಿ ಮರಿಗಳು ಹುಡ್ಕೊಂತವ್ರಿ. ಹೀಗೆ ಒಂದಕ್ಕೊಂದು ಸಹಾಯ ಮಾಡ್ಕೊತ ಪರಿಸರವನ್ನು ಸಮತೋಲನದಿಂದ ಆನೆಗಳು ಇಡ್ತಾವ್ರಿ. ಹಾಗಾಗಿ ಆನೆಗಳನ್ನು ಉಳಿಸ್ರಿ, ಬೆಳೆಸ್ರಿ. ಓಕೆ, ಮತ್ತು ಪ್ರಾಣಿ ಪಕ್ಷಿಗಳನ್ನು ಉಳಿಸ್ರಿ, ಪರಿಸರವನ್ನು ಉಳಿಸ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.